ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ನಾನಿವತ್ತು ರ್ಯಾಂಡಮಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಆಫೀಸ್ಗೆ ಹೋಗ್ತಾ ಇದ್ದೆ. ಸೊ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕಿತ್ತು, ಹಾಗಾಗಿ ಬೈಕಲ್ಲಿ ಹೋಗ್ತಿದ್ದೆ. ಲೈಕ್ ಮನೆ ಬಿಟ್ಟಾಗ 8:30 ಆಗಿತ್ತು. ನಾನು ಆಫೀಸ್ ರೀಚ್ ಆಗೋಷ್ಟೊತ್ತಿಗೆ 10 o'clock 10:30 ಆಗುತ್ತೆ. ಸೊ ದಾರಿಲಿ ಹೋಗಬೇಕಾದ್ರೆ ಎಳ್ನೀರು ಸಿಕ್ತು. ಎಳ್ನೀರು ಕುಡಿದು ನೆಕ್ಸ್ಟು ಹೊರಟೆ. ಎಲ್ಲರೂ ಚೆನ್ನಾಗಿ ನೀರು ಕುಡೀರಿ, ಹೈಡ್ರೇಟೆಡ್ ಆಗಿರ್ಬೋದು. ನೆಕ್ಸ್ಟ್ ಇವತ್ತು ನಮ್ಮ ಆಫೀಸಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಇತ್ತು. ಸೊ ಗಿಫ್ಟ್ಸ್ ಕೊಡಬೇಕಿತ್ತು, ಹಾಗಾಗಿ ಗಿಫ್ಟ್ ರ್ಯಾಂಪ್ ಮಾಡಿಸ್ಕೊಂಡು ಸೊ ಮತ್ತೆ ನಾನು ಮೆಟ್ರೋ ಸ್ಟೇಷನಿಗೆ ಬಂದೆ. ಸೊ ಇವತ್ತು ಸೀಕ್ರೆಟ್ ಸ್ಯಾಂಟಾ ಥರ ಗಿಫ್ಟ್ಸ್ ಎಲ್ಲ ಕೊಡಬೇಕಿತ್ತು. ಸೊ ನೆಕ್ಸ್ಟು ಮೆಟ್ರೋ ಹಿಡ್ಕೊಂಡು ಹೋಗ್ತಿದ್ದೆ. ಬಸ್ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಮೆಟ್ರೋಗೆ ಬಂದರೆ ಮೆಟ್ರೋನೂ ರಶ್ ಇರುತ್ತೆ. ಇದಂತೂ ಮೆಜೆಸ್ಟಿಕ್ ಅಂತ ಹೇಳಲೇಬಾರ್ದು. ನಿಲ್ಲೋಕ್ಕೂ ಪ್ಲೇಸ್ ಇರಲ್ಲ, ಬೆಳಗ್ಗೆ ಅಷ್ಟು ರಶ್ ಇರುತ್ತೆ. ಈ ಕಡೆ ವೈಟ್ ಫೀಲ್ಡ್ಗೆ ಹೋಗೋಕ್ಕಂತೂ ಫುಲ್ ರಶ್ ಇರುತ್ತೆ. ಓಕೆ, ಆಫೀಸಿಗೆ ಬಂದೆ. ಆಫೀಸಿಗೆ ಬರೋಷ್ಟರಲ್ಲಿ 1 hour ಆಯಿತು. ಯಪ್ಪ, ಮೆಟ್ರೋಗೆ ಬಂದರೂ ಇಷ್ಟೊತ್ತಾಗುತ್ತೆ ಅಂತಂದರೆ ಇನ್ನು ಬಸ್ಸಿಗೆ ಬಂದರೆ ಮುಗಿದ ಕತೆ ಅಷ್ಟೇ. ಆಫೀಸಿಗೆ ಬಂದೆ, ಒಳಗೆ ಹೋಗ್ಬೇಕು ಇವಾಗ. ಏನೂ ತಿಂದಿರಲಿಲ್ಲ, ಸೊ ಹಾಗಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕ್ಯಾಂಟೀನಿಗೆ ಬಂದೆ. ನಾನೇನೂ ತಿನ್ನಲಿಲ್ಲ, ಜಸ್ಟ್ ಜ್ಯೂಸ್ ಕುಡಿದು ಹೊರಟೆ. ಲೈಕ್ ನೋಡಿ, ಇಲ್ಲಿ ಕ್ಯಾಂಟೀನ್ ಆದರೂ ಎಲ್ಲಾದರೂ ಒಂಚೂರು ಧೂಳು ಥರ ಏನೂ ಇಲ್ಲ, ಅಷ್ಟು ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಲೈಕ್ ಎಲ್ಲೋದ್ರೂ ಪಾಸಿಟಿವ್ ಎನರ್ಜಿ, ಲೈಕ್ ಎಲ್ಲ ಕಡೆ ಗ್ರೀನರಿ ಇರುತ್ತೆ. ಆಮೇಲೆ ನೆಕ್ಸ್ಟು ಮೇಲೆ ಬಂದು ವಾಶ್ರೂಮ್ಗೆ ಹೋಗಿ ಲೈಕ್ ಡ್ರೆಸ್ ಚೆಕ್ ಮಾಡಿದೆ. ಇವತ್ತು ಲೈಕ್ ನಮಗೆ ವೈಟ್ ಆರ್ ರೆಡ್ ಹೇಳಿದರು, ನಾನು ವೈಟ್ ಹಾಕ್ಕೊಂಡಿದ್ದೆ. ಸೊ ಹೀಗಿತ್ತು ಡ್ರೆಸ್ಸು. ಆಮೇಲೆ ನೆಕ್ಸ್ಟು ಚೆಕ್ ಮಾಡ್ಕೊಂಬಿಟ್ಟು ಹೋಗೋಣ ಅಂತ ಹೊರಟೆ. ನನ್ನ ಕ್ಯಾಬಿನಿಗೆ ಬಂದು ವರ್ಕ್ ಸ್ಟಾರ್ಟ್ ಮಾಡಿದೆ. ವರ್ಕ್ ಸ್ಟಾರ್ಟ್ ಮಾಡೋಷ್ಟರಲ್ಲೇ ಆಲ್ರೆಡಿ ಸೆಲೆಬ್ರೇಷನ್ಗೆ ಟೈಮ್ ಆಯಿತು ಅಂತ ಹೇಳ್ತಾಯಿದ್ರು ಎಲ್ಲರೂ. ಸೊ ಹಾಗಾಗಿ ಬಂದು 1 hour ವರ್ಕ್ ಮಾಡಿ ನೆಕ್ಸ್ಟ್ ಸೆಲೆಬ್ರೇಷನ್ಗಂತ ಒಂದು ರೂಮ್ಗೆ ಹೊರಟಿವಿ. ಒಟ್ಟು ಯಾರ್ಯಾರು ಏನೇನು ಗಿಫ್ಟ್ಸ್ ತಂದಿದ್ರು ಎಲ್ಲ ಹಾಕಿ ಯಾರ್ಯಾರಿಗೆ ಏನೇನು ಕೊಡಬೇಕಿತ್ತೋ ಸೀಕ್ರೆಟ್ ಸ್ಯಾಂಟಾ ಅವರು ನೇಮ್ ಬರೆದಿದ್ರು. ಯಾರ್ಯಾರಿಗೆ ಕೊಡಬೇಕಿತ್ತೋ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಸೊ ಡಿಸ್ಟ್ರಿಬ್ಯೂಟ್ ಮಾಡಿ ನೆಕ್ಸ್ಟು ನಾವು ಲಂಚ್ ಪ್ಲ್ಯಾನ್ ಮಾಡಿದರು. ಸೊ ಅದು 1.5 hour ತಗೋತು. ಲೈಕ್ ಡಿಸ್ಟ್ರಿಬ್ಯೂಟ್ ಮಾಡೋದು, ಯಾರ್ಯಾರಿಗೆ ಯಾರ್ದು ಏನೇನು ಬಂದಿದೆ ಅಂತ ಎಲ್ಲರೂ ಚೆಕ್ ಮಾಡ್ತಾಯಿದ್ರು. ಅದಾದ ತಕ್ಷಣ ಲೈಕ್ ಅಲ್ಲೇ ನಮ್ಮ ಆಫೀಸಿಂದ ಒಂದು 3 kilometers ವೆನ್ಯೂ ಸೆಲೆಕ್ಟ್ ಮಾಡಿದರು. ಎಲ್ಲರೂ ಗಿಫ್ಟ್ಸ್ ತಗೊಂಡು ಖುಷಿಯಾಗಿ ಊಟಕ್ಕೆ ಹೋಗಬೇಕಿತ್ತು. ಊಟಕ್ಕೆ ಹೋಗೋಣ ಅಂತ ಎಲ್ಲರೂ ಇದು ಮಾಡಿದರು. ಆಲ್ರೆಡಿ 1 o'clock ಆಗ್ತಾ ಬರ್ತಾಯಿತ್ತು. ಸೊ ಹಾಗಾಗಿ ಊಟಕ್ಕೆ ಹೊರಟ್ವಿ. ಊಟಕ್ಕೆ ಹೋಗಿ ಬಂದ್ವಿ, ವೆನ್ಯೂ ರೀಚ್ ಆದ್ವಿ. ಆ್ಯಕ್ಚುಲಿ ವೆನ್ಯೂ ಚೆನ್ನಾಗಿತ್ತು. ಆಲ್ರೆಡಿ ಇಲ್ಲಿ ಕ್ರಿಸ್ಮಸ್ ನ್ಯೂ ಇಯರ್ ಇರೋ ಇದಕ್ಕೆ ಆಲ್ರೆಡಿ ಡೆಕೋರೇಷನ್ ಅದೆಲ್ಲ ಮಾಡಿದರು, ಕ್ರಿಸ್ಮಸ್ಗೆ ರಿಲೇಟೆಡ್ಡು. ಚೆನ್ನಾಗಿತ್ತು, ಫುಡ್ಡು ಚೆನ್ನಾಗಿತ್ತು. ಮನುಷ್ಯ ಎಷ್ಟೇ ಕೆಂಪಾಗಿದ್ದರೂ ಅವನ ನೆರಳು ಕಪ್ಪಾಗಿರುತ್ತೆ. ನಾನು ಶ್ರೇಷ್ಠ ಅನ್ನುವುದು ಆತ್ಮವಿಶ್ವಾಸ, ನಾನೇ ಶ್ರೇಷ್ಠ ಅನ್ನೋದು ದುರಹಂಕಾರ. ಇದನ್ನು ಬುದ್ಧವರು ಹೇಳ್ತಾರೆ. ಲೈಕ್ ಆಫ್ಟರ್ ದ್ಯಾಟ್ ನಾವು ಬಂದು ಕುಂತು ಎಲ್ಲ ಊಟ ಮಾಡೋಷ್ಟರಲ್ಲಿ ಅಲ್ಲಿಗೆ 1.5 hour 2 hour ಆಯಿತು. ಸೊ ಎಲ್ಲರೂ ಊಟ ಮುಗಿಸೋಷ್ಟರಲ್ಲಿ ಲೈಕ್ 2 hour ತಗೋತು.
ಊಟ ಮುಗಿಸಿ ಮತ್ತೆ ಆಫೀಸ್ಗೆ ಹೊರಟ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.